ಹಲೋ ವೀಕ್ಷಕರೇ, ನಮಸ್ಕಾರ ಎಲ್ಲರಿಗೂ ಶುಭ ಮಧ್ಯಾಹ್ನ. ನಾನು ಇವತ್ತು ನನ್ನ ತವ್ರ ಮನೇಲಿ ಅಂದರೆ ನನ್ನ ಅಮ್ಮನೂರಲ್ಲಿ ನಡೆದಂಥ ಮಾರಿಕಾಂಬಾ ದೇವಿ ಜಾತ್ರೆದ ಒಂದು ಕ್ಲಿಪ್ಪಿಂಗ್ ಹಾಕೋಣ ಅಂತ ಹೇಳ್ಬಿಟ್ಟು ನಮ್ಮ ವೀಕ್ಷಕರಿಗೆಲ್ಲ ತೋರಿಸೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ತುಂಬಾ ಚೆನ್ನಾಗಿದೆ ಇವತ್ತಿನ ವಿಡಿಯೋ, ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ವಿಡಿಯೋ ಇಷ್ಟ ಆದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮ್ಮ ಊರಲ್ಲಿ, ನನ್ನ ಅಮ್ಮನೂರಲ್ಲಿ ಇದು ತುಂಬ ಚೆನ್ನಾಗಿ ನಡೆಯುತ್ತೆ. ಇದು ಜಾತ್ರೆ 4 ವರ್ಷಗಳ ನಂತರ ಈ ಜಾತ್ರೆ ನಡೀತಾ ಇದೆ. ಮೊದಲೆಲ್ಲ ಪ್ರತಿ ವರ್ಷ ನಡೀತಾ ಇತ್ತು, ಆದರೆ ಈ ವರ್ಷ ಸ್ವಲ್ಪ ಚೇಂಜ್ ಆಗಿದೆ. ಸ್ವಲ್ಪ ಏನೋ ದೇವಸ್ಥಾನದ ಕೆಲಸಗಳು ಕಾರ್ಯಗಳಿರೋದ್ರಿಂದ 4 ವರ್ಷ ಆದಮೇಲೆ ಮಾಡ್ತಾಯಿದ್ರು. ತುಂಬ ದಿನಗಳ ನಂತರ ನಡೀತಾ ಇದ್ದಿದ್ದರಿಂದ ಜಾತ್ರೆ ಅಂದರೆ ತುಂಬ ರಶ್ ಆಯಿತು. ಇದು 3 ದಿನ ಜಾತ್ರೆ ಇರುತ್ತೆ. ಇದು ತುಂಬ ಚೆನ್ನಾಗಾಗತ್ತೆ. ಈ ಜಾತ್ರೆಗೆ ಸುತ್ತಮುತ್ತಲಿನ ಜನಗಳೆಲ್ಲ ಇಲ್ಲಿಗೆ ಬರ್ತಾರೆ, ಬೇರೆ ಬೇರೆ ಊರುಗಳಿಂದ. ಇದು ಸುಮಾರು 1 ತಿಂಗಳಿಂದನೇ ಇದು ತಯಾರಿ ನಡೆಯುತ್ತೆ. ಏನು ಮೊದಲನೇ ವಾರ, ಒಟ್ಟಿನಲ್ಲಿ 4 ವಾರ. ಮೊದಲನೇ ವಾರ ಒಂದು ಕಾರ್ಯಕ್ರಮ ಮಾಡ್ತಾರೆ. ಮೊದಲನೇ ವಾರ ತೇರು ಗಾಲಿನ ಹೊರಗಡೆ ಹಾಕ್ತಾರೆ. ಹಾಗೆ 2ನೇ ವಾರ ತೇರಿನ ಮೇಲೆ ಕಳಸ ಇಡೋದು ಮಾಡ್ತಾರೆ. ಹಾಗೆಯೇ 3ನೇ ವಾರ ಕೋಟೆ ಇದೆ ಅಲ್ಲಿ ದೇವಸ್ಥಾನ ಪಕ್ಕ, ಆ ಕೋಟೆಗೆ ಏಣಿ ಹಾಕ್ತಾರೆ. ಏಣಿ ವಿಶೇಷ ಏನು ಅಂದರೆ, ಈಚಲ ಮರ ಇರುತ್ತಲ್ವ, ಅದರದ್ದು ದೊಡ್ಡದು ಮರ ತೊಗೊಂಡು ಅದರಿಂದ ಏಣಿ ಮಾಡಿ ಆ ಕೋಟೆಗೆ ಏಣಿ ಹಾಕ್ತಾರೆ. ಅದು ವಿಶೇಷವಾಗಿರೋವಂಥ ಒಂದು ಪದ್ಧತಿ, ಮೊದಲಿಂದ ನಡ್ಕೊಂಡ್ಬಂದಿರೋದು. ಕೊನೆಯ ವಾರ ಅಮ್ಮನ ಜಾತ್ರೆ. 3 ದಿನ ಕಾರ್ಯಕ್ರಮ ಇರುತ್ತೆ. ಈಗ ನಾನು ತೋರಿಸ್ತಾ ಇರೋದು ಮೊದಲನೇದು ಕಾರ್ಯಕ್ರಮ. ಇದು ಅವತ್ತು ಅಮ್ಮನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ನೋಡೋಕ್ಕೆ ಕಣ್ಸಾಲ್ದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಅದು ದೇವಸ್ಥಾನ ಸುತ್ತ ಸ್ವಲ್ಪ ಸ್ಪೇಸ್ ಕಡಿಮೆ ಇರೋದ್ರಿಂದ ಅಷ್ಟರಲ್ಲೇ ತುಂಬಾ ಚೆನ್ನಾಗಾಗುತ್ತೆ. ಎಲ್ಲಿ ನೋಡಿದ್ರೂ ಬರೀ ಜನನೇ ಕಾಣ್ತಾ ಇರ್ತಾರೆ, ಅಷ್ಟು ಜನಸಾಗರ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಮ್ಮ, ನೋಡೋಕ್ಕೆ ಕಣ್ಸಾಲ್ದು. ಏನಂತಾರೆ, ಜಾತ್ರೆ ಆವಾಗಲೇ ಅಮ್ಮನ ಹೊರಗಡೆ ಕರ್ಕೊಂಬರೋದು. ಬೇರೆ ಯಾವ ಟೈಮಲ್ಲೂ ಅಮ್ಮನ ಹೊರಗಡೆ ಕರ್ಕೊಬರಲ್ಲ. ಅವತ್ತೇ ಎಲ್ಲ ಜನಗಳಿಗೂ ದರ್ಶನ ಕೊಡೋದು. ನಮ್ಮ ಕಡೆ ಏನು ಹೇಳ್ತಾರೆ, ಮಾರೋಡೋದು ಅಂತ ಹೇಳ್ತಾರೆ. ಅಂದರೆ ಅಮ್ಮನ ಹೊತ್ಕೊಂಡು ತಿರುಗಾಡ್ಸೋದು ಅಂತ ಹೇಳ್ತಾರೆ. ಆ ಥರ ದೇವಸ್ಥಾನದಿಂದ ಊರ ಬಾಗಿಲಲ್ಲಿ ಒಂದು ಚೌಕಿ ಮನೆ ಅಂತ ಮಾಡಿರ್ತಾರೆ ಅಮ್ಮಂಗೆ ಅಂತಲೇ, ದೊಡ್ಡದಾಗಿ ಸ್ವಲ್ಪ. ಅದಕ್ಕೆ ಎಲ್ಲ ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿ ಚೆನ್ನಾಗಿ ರೆಡಿ ಮಾಡಿರ್ತಾರೆ. ದೇವಸ್ಥಾನದಿಂದ ಅಲ್ಲಿಗೆ ಅಮ್ಮನ ಮೆರವಣಿಗೆ ಮಾಡಿಕೊಂಡು ಮಂಗಳವಾದ್ಯಗಳ ಜೊತೆ ಎಲ್ಲ ಸುತ್ತ ಏನಂತಾರೆ ಅದಕ್ಕೆ, ಅಮ್ಮನ ಹೊತ್ಕೊಂಡು ಸುತ್ತಾಡಿಸ್ಕೊಂಡು ಮೆರೆದಾಡಿಸ್ಕೊಂಡು ಅಲ್ಲಿಗೆ ಕರ್ಕೊಬಂದು ಕೂರಿಸ್ತಾರೆ. ಅದು ಮೊದಲನೇ ದಿನದ ಕಾರ್ಯ. ನೋಡಿ, ಇದು ಅಲ್ಲೆಲ್ಲ ಚೆನ್ನಾಗಿ ಸುತ್ತಾಡಿಸ್ತಾರೆ. ಪಟಾಕಿ ಎಂದು ತುಂಬಾ ಪಟಾಕಿ ಹಚ್ಚಿದ್ರು. ಜನ ಸಾಗರ ಅಂದರೆ ನನಗೆ ವಿಡಿಯೋ ಮಾಡೋಕ್ಕೆ ತುಂಬಾ ಕಷ್ಟ ಆಗೋಯಿತು. ಅದರಲ್ಲೇ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ. ಏನಾದರೂ ಮಿಸ್ಟೇಕ್ಸ್ ಆಗಿದರೆ ದಯವಿಟ್ಟು ಕ್ಷಮೆ ಇರಲಿ. ನೋಡಿ, ಪಟಾಕಿ ಒಂದು ಕಡೆ ಅಮ್ಮ ತುಂಬಾ ಚೆನ್ನಾಗಿರುತ್ತೆ. ಸುತ್ತಾಡ್ತಾ ಕೊನೆಗೆ ನಮ್ಮ ಮುಂದೆನೇ ಬಂದುಬಿಡ್ತು ಅಮ್ಮ. ಒಂಥರ ಫುಲ್ಲು ನುಗ್ಲಾಗ್ಬಿಡ್ತು, ಅಷ್ಟು ಚೆನ್ನಾಗಾಗತ್ತೆ. ನಿಮಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಅದು ಒಂದು ಸಲ ನೀವು ಜಾತ್ರೆ ನೋಡಿದ್ರೇ ಗೊತ್ತಾಗೋದು. ನೋಡಿ, ಇದನ್ನು ಮಾರಾಡೋದು ಅಂತ ಹೇಳ್ತಾರೆ. ಈ ಥರ ಹೊತ್ಕೊಂಡು ತುಂಬಾ ತೂಕ ಇರುತ್ತೆ. ಅದು ಕಟ್ಟಿಗೆಯಿಂದ ಮಾಡಿರೋದು ಅಲ್ವಾ. ತುಂಬ ಜನ, ಕಡಿಮೆ ಅಂದರೂ ಒಂದು 50 ಜನ ಅಂತೂ ಹೊತ್ತಿರ್ತಾರೆ ಅಂತ ಅಂದ್ಕೋತೀನಿ. ಕರೆಕ್ಟಾಗಿ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು 50 ಜನ ಅಂತೂ ಹೊತ್ತಿರ್ತಾರೆ ಅಂದ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಮಾರಾಡ್ತಾರೆ ಅಂದರೆ, ಅದು ವರ್ಣಿಸೋಕ್ಕೆ ಪದಗಳಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇದು ಮೊದಲನೇ ವಾರದ ಕಾರ್ಯಕ್ರಮ ಆಗಿರುತ್ತೆ. ಚೆನ್ನಾಗಿ ಸುತ್ತಾಡಿಸ್ಬಿಟ್ಟು ಆಮೇಲೆ ಚೌಕಿ ಮನೆ ಅಂತ ಹೇಳಿದೆ ಅಲ್ವಾ, ಅದನ್ನು 3 ಸುತ್ತು ಪ್ರದಕ್ಷಿಣೆ ಮಾಡಿಬಿಟ್ಟು ಆ ನಂತರ ಚೌಕಿ ಮನೆಯಲ್ಲಿ ಹೋಗಿ ಕೂರಿಸ್ತಾರೆ. ಅವತ್ತಿಗೆ ಅಲ್ಲಿನ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಅದು ಸುಮಾರು ಬೆಳಗಿನ ಜಾವ 3ರಿಂದ 4 ಗಂಟೆ ಆಗುತ್ತೆ. ಅಲ್ಲಿವರೆಗೂ ಆಗುತ್ತೆ, ಬೆಳಗಿನ ಜಾವವರೆಗೂ. ಅದಾದ ನಂತರ ಮಾರನೇ ದಿನ, 2ನೇ ದಿನ ಪ್ರೋಗ್ರಾಮ್ ಏನು ಅಂದರೆ, ಏನಾದರೂ ಹರಿಸ್ಕೊಂಡಿರ್ತಾರೆ ಭಕ್ತರು, ಹುಷಾರಿಲ್ಲದೆ ಇದ್ದಾಗ ಅಥವಾ ಏನಾದರೂ ನಮ್ಮದು ಕೆಲಸ ಕಾರ್ಯಗಳಾಗಬೇಕಾಗಿದ್ದಾಗ ಅಮ್ಮಂಗೆ ಹರಿಸ್ಕೊಂಡಿರ್ತಾರೆ. ಬೇವಿನ ಸೀರೆ ಅಂತ ಮಾಡ್ತಾರೆ. ಆನಂತರ ಬಾಯಿ ಬೀಗ ಅಂತ ಮಾಡ್ತಾರೆ. ಆಮೇಲೆ ಇನ್ನೊಂದೇನೋ ಮಾಡ್ತಾರೆ. ಒಟ್ಟಿನಲ್ಲಿ ಅದು ಏನಾದ್ರು ಹರಕೆ ಅಂದ್ಕೊಂಡಿರ್ತಾರಲ್ಲ ಅದನ್ನೆಲ್ಲ ಅವತ್ತು ಮಾಡ್ತಾರೆ. ಅದು 2ನೇ ದಿನದ ಕಾರ್ಯಕ್ರಮ. ಅದಾದ ನಂತರ 3ನೇ ದಿನ ಲಾಸ್ಟು. ಅವತ್ತು ಗಾವು ಜಿಗೆಯೋದು ಅಂತ ಮಾಡ್ತಾರೆ. ಅದೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಇದೆಲ್ಲ. ಅದಾದ ನಂತರ ಸಂಜೆ ತೇರು.
ಎಲ್ಲ ಸಂಜೆ ಎಲ್ಲ ರಾತ್ರಿ ತೇರು. ಏನಂದರೆ ಏನು ವಿಶೇಷ ಅಂದರೆ ಪ್ರತಿ ಊರುಗಳಲ್ಲಿ ಅಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ. ಹಾಗೆ ನಮ್ಮ ಅಮ್ಮವ್ರ ಊರಲ್ಲಿ ವಿಶೇಷತೆ ಏನು ಅಂದರೆ ರಾತ್ರಿ ತೇರು ಎಳೀತಾರೆ. ಸಂಜೆ ಎಲ್ಲ ಇರೋದಿಲ್ಲ, ರಾತ್ರಿ ತೇರು ಯಾವಾಗ್ಲೂ. ರಾತ್ರಿ ಒಂದು 10 ಗಂಟೆ 10:30 ಆ ಟೈಮಲ್ಲಿ ತೇರು ಎಳೆಯೋದು ನಮ್ಮೂರಲ್ಲೆಲ್ಲ. ಚೆನ್ನಾಗಿರುತ್ತೆ. ಅದೊಂಥರ ಎಲ್ಲ ಊರುಗಳಿಗಿಂತ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಮ್ಮನದು ಅಲಂಕಾರ. ಥರ ಕ್ಲಾರಿಟಿ ತುಂಬ ಚೆನ್ನಾಗಿ ಬಂದಿತ್ತು ವಿಡಿಯೋ. ಅದಾದ ನಂತರ ತೇರಿನ ದಿನವೂ ಸಹ ಅಮ್ಮನ ಸ್ವಲ್ಪ ಹೊತ್ತು ಈ ಥರ ಮಾರಾಡಿಸ್ಬಿಟ್ಟು ಆನಂತರ ತೇರು ಮೇಲೆ ಕರ್ಕೊಂಡು ಹೋಗೋದು. ತೇರಿಗೆ ಅಷ್ಟೇ, ತೇರಂದ್ರೂ ತುಂಬ ಜನ, ಎಲ್ಲಿ ನೋಡಿದ್ರು ಬರೀ ಜನ, ನಿಂತ್ಕೊಳ್ಳೋಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಇರುತ್ತೆ. ನಿಂತು ಸಾಕಾಗಿ ಹೋಗ್ಬಿಡುತ್ತೆ, ಯಾಕಂದರೆ ತುಂಬ ರಶ್ ಇರುತ್ತೆ ಅಲ್ವಾ, ಎಲ್ಲೂ ಜಾಗ ಇರಲ್ಲ. ಚೆನ್ನಾಗಾಗುತ್ತೆ ತೇರೆಲ್ಲ. ಯಾರಾದರೂ ನೀವು ನಮ್ಮ ಖಾನಾಹೊಸಹಳ್ಳಿ ಅಲ್ಲಿ ಮಾರಮ್ಮನ ಜಾತ್ರೆ ಯಾರಾದರೂ ನೋಡಿದರೆ ನೀವು ನನಗೆ ತಪ್ಪದೆ ಕಮೆಂಟ್ ಮಾಡಿ, ನೋಡೋಣ ಯಾರ್ಯಾರಿಗೆ ಗೊತ್ತು ಅಂತ ನಂಗೆ ಗೊತ್ತಾಗುತ್ತೆ. ನಮ್ಮ ವೀಕ್ಷಕರಿಗೆಲ್ಲ ಕಮೆಂಟ್ ಮಾಡಿ. ನೋಡಿ ಇದು ರಥೋತ್ಸವದ್ದು ಇದು ವಿಡಿಯೋ. ನೋಡಿ ಕತ್ಲು ಇಷ್ಟೊತ್ತಲ್ಲೇ ಮಾಡೋದು, 10:30 ಟೈಮಲ್ಲೇ ತೇರು ಎಳೆಯೋದು ಯಾವಾಗ್ಲೂ. ಈ ಬಾಳೆಹಣ್ಣು ಮತ್ತು ಕೋಳಿ ಮರಿ ಎಲ್ಲ ಎಸಿತಾ ಇರ್ತಾರೆ. ಮನಸ್ಸಲ್ಲಿ ಏನು ವಿಶೇಷತೆ ಅಂದರೆ, ಒಂದು ಬಾಳೆಹಣ್ಣು ಮೇಲೆ ನಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಕೋರಿಕೆ ಏನಾದರೂ ನೆರವೇರಬೇಕು ಅಂತ ಇದ್ದರೆ ಅದ್ರ ಮೇಲೆ ಬರೆದ್ಬಿಟ್ಟು ಎಸೆದ್ರೆ ಅದು ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ ಅಂತ ಒಂದು ನಂಬಿಕೆ ಇದೆ. ಹಾಗಾಗಿ ಆ ಥರ ಮಾಡ್ತಾರೆ. ಚೆನ್ನಾಗಿತ್ತು. ತೇರು ಒಂದು ದಿನವೂ ಅವತ್ತು ಮುಗೀತು. ಅದಾದ ನಂತರ ನೋಡಿ ಇದು ಊರ ಬಾಗಿಲಲ್ಲಿ ಸುತ್ತ ಅಲಂಕಾರ ಮಾಡಿದ್ದು, ದೀಪ ಅಲಂಕಾರ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ, ಅವತ್ತು ಜಾತ್ರೆಗೆ ಹೋಗೋಕ್ಕಾಗೋದಿಲ್ಲ ಅಂಥೇಳಿ ಮಾರನೇ ದಿನ ಹೋಗಿದ್ವಿ ನಾವು. ಮಾರನೇ ದಿನ ಸ್ವಲ್ಪ ಮಕ್ಕಳಿಗೆಲ್ಲ ಖುಷಿ ಇರುತ್ತೆ ಅಲ್ವಾ, ಜಾತ್ರೆಯಲ್ಲಿ ಆಟ ಆಡೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ರಶ್ ಇರುತ್ತೆ ಅಂತ ನಾವು ತೇರಿನ ದಿನ ಹೋಗಲಿಲ್ಲ, ಮಾರನೇ ದಿನ ಹೋಗಿದ್ವಿ. ಮತ್ತು ಅವ್ರ ಮನೆಯಿಂದ ಅರಿಶಿನ ಕುಂಕುಮ ಮತ್ತು ಬಾಚಣಿಗೆ ಇದೆಲ್ಲ ಕೊಡಿಸ್ತಾರೆ, ಬಳೆ ಎಲ್ಲ. ಹಾಗಾಗಿ ಆವತ್ತಿನ ದಿನ ಹೋಗಿದ್ವಿ. ಮೊದಲು ಮಕ್ಕಳು ಎಂಟರ್ಟೈನ್ಮೆಂಟ್ ಇಂಪಾರ್ಟೆಂಟ್ ಅಲ್ವ, ಹಾಗಾಗಿ ಮಕ್ಕಳಿಗೆಲ್ಲ ಚೆನ್ನಾಗಿ ಆಟ ಆಡಿಸ್ಕೊಂಡು, ನನ್ನ ಮಕ್ಕಳು ಮತ್ತು ಅಣ್ಣನ ಮಕ್ಕಳು, ನಮ್ಮ ಅತ್ತಿಗೆ ಅವ್ರ ಮಕ್ಕಳು ಎಲ್ಲ ಇದ್ದರು. ಅವ್ರ ತವ್ರ ಮನೆ ಕಡೆಯವರೆಲ್ಲ, ಅವರು ಎಲ್ಲರೂ ಮಕ್ಕಳುಗಳಿಗೆಲ್ಲ ಆಟ ಆಡಿಸ್ಕೊಂಡು, ಮಕ್ಕಳ ಜೊತೆ ನಾವು ಸ್ವಲ್ಪ ಅಲ್ಲಲ್ಲೇ ಒಂದೊಂದು ಆಟಗಳನ್ನ ಆಡಿದ್ವಿ. ಏನಂದರೆ ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಇದ್ದರೆ ಒಂಥರ ಖುಷಿಯಾಗಿ ಚೆನ್ನಾಗಿರುತ್ತೆ ಅಲ್ವ. ನಾವು ಒಂದೇ ಒಂದು ಆಟ ಆಡಿದ್ವಿ, ಜಾಸ್ತಿ ಆಡಲಿಲ್ಲ. ಆಟ ಆಡಿಕೊಂಡು ಆಮೇಲೆ ಎಲ್ಲ ತಗೊಂಡು ಚೆನ್ನಾಗಿತ್ತು. ಒಂದು ಸ್ವಲ್ಪ ಐಸ್ ಕ್ರೀಮ್ ಅದು ಇದೆಲ್ಲ ತಿಂದ್ಕೊಂಡು ಬಂದ್ವಿ. ನೋಡಿ ಹೇಗಿದೆ ಅಂತ. ಏನು ಅಂದರೆ ಜಾತ್ರೆಗಳಲ್ಲಿ ಮಕ್ಕಳ ಎಂಟರ್ಟೈನ್ಮೆಂಟೇ ಜಾಸ್ತಿ ಇರುತ್ತೆ. ನೋಡಿ ಇದೆಲ್ಲ ಆಟಗಳದೆಲ್ಲ ಹಾಕಿದ್ರು, ಚೆನ್ನಾಗಿತ್ತು. ಅಂದರೆ ಟಿಕೆಟು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನನಗೆ. ಒಂದೊಂದಕ್ಕೆ 100 ಮತ್ತು 150 ತೊಗೊಂಡ್ರು. ಸ್ವಲ್ಪ ಜಾಸ್ತಿ ಅನ್ನಿಸ್ತು ನನಗೆ, ಏನು ದುಡ್ಡೆಲ್ಲ. ಆದರೆ ಈ ಥರ ಜಾತ್ರೆಗಳ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಕಾಮನ್ ಅದೆಲ್ಲ ಎಲ್ಲ ಕಡೆ ಇದ್ದೇನೆ. ಅಂಥ ಟೈಮಲ್ಲಿ ಖರ್ಚು ಮಾಡಲೇಬೇಕಾಗುತ್ತೆ ಆಟ ಆಡಿಕೊಂಡು. ನೋಡಿ ಇದೆಲ್ಲ ಒಂಥರ ಚೆನ್ನಾಗಿತ್ತು ವಾತಾವರಣ ಜಾತ್ರೆದು. ನಿಮ್ಗೇನು ಅನ್ನಿಸ್ತು ಇವತ್ತಿನ ವಿಡಿಯೋ? ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಥ್ಯಾಂಕ್ ಯು.